ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ನಗರ್, ಬೆಂಗಳೂರು. ಅನೇಮಿಯಾ ಅಂತ ಅಂದರೆ ಯಾರಿಗೆ ಹಿಮೋಗ್ಲೋಬಿನ್ ಕನ್ಸಿಸ್ಟೆಂಟ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಯಾವಾಗಲೂ ನಾರ್ಮಲ್ HB ಚೆಕ್ ಮಾಡಿದಾಗ ಅವರು ಲೋವರ್ ಸೈಡಲ್ಲೇ ಇರ್ತಾರೆ. ಅವ್ರಿಗೆ ನಾವು ಅನೇಮಿಕ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಶಿ ಈಸ್ ಅನೇಮಿಕ್, ಹಿ ಈಸ್ ಅನೇಮಿಕ್ ಅಂತ ಹೇಳ್ತೀವಿ. ಸೊ ಹಿಮೋಗ್ಲೋಬಿನ್ ಲೆವೆಲ್ ಯಾಕೆ ಕಮ್ಮಿ ಆಗುತ್ತೆ ಅಂತ ಅಂದರೆ, ನಮ್ಮ ಬಾಡಿಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಂಪು ರಕ್ತ ಕಣಗಳು ಕಮ್ಮಿ ಉತ್ಪತ್ತಿಯಾದಾಗ ನಮಗೆ ಹಿಮೋಗ್ಲೋಬಿನ್ ಲೆವೆಲ್ ಲೋ ಆಗುತ್ತೆ. ಸೊ ಆವಾಗ ನಮಗೆ ಅನೇಮಿಕ್ ಅಥವಾ ಅನೇಮಿಯಾ ಅಂತ, ಆ ಕಂಡೀಷನ್ಗೆ ನಾವು ಅನೇಮಿಯಾ ಅಂತ ಹೇಳ್ತೀವಿ. ಒನ್ ಗುಡ್ ಥಿಂಗ್ ಅಂತ ಅಂದರೆ, ಬೇರೆ ಯಾವುದೇ ಡಿಸಾರ್ಡರ್ ಥರ ಇದನ್ನು ನಾವು ಮೆಡಿಸಿನ್ಸ್ ಕಂಪಲ್ಷನ್ ಏನು ಬೇಕಾಗಲ್ಲ. ಇಫ್ ಇಟ್ ಈಸ್ ವೆರಿ ಲೋವರ್ ಸೈಡ್ ದೆನ್ ವಿ ಕ್ಯಾನ್ ಗೋ ಫಾರ್ ಅ ಮೆಡಿಸಿನ್ಸ್, ಆರ್ ಎಲ್ಸ್ ಫೂಡಲ್ಲಿ, ಲೈಫ್ ಸ್ಟೈಲಲ್ಲಿ ನೀವು ಇದನ್ನು ಮ್ಯಾನೇಜ್ ಮಾಡ್ಕೊಂಬಿಟ್ಟು ಇದನ್ನು ಕಂಪೆನ್ಸೇಟ್ ಮಾಡ್ಕೋಬಹುದು. ಕಾಸಸ್ ಏನಕ್ಕೆ ಅಂತ ಅಂದರೆ, ಕಾಸಸ್ ಅಂತ ಬಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ pH ಆಫ್ ದ ಸ್ಟಮಕ್ ಅಂತ ಹೇಳ್ತೀವಿ. ಲೋ pH ಆಫ್ ದ ಸ್ಟಮಕ್ ಇದ್ದಾಗ ನಮಗೆ ಎನೇಮಿಯಾ ಬರೋದು, HB ತುಂಬ ಕಮ್ಮಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೆಕೆಂಡ್, ಯಾರಿಗೆ ಪೈಲ್ಸ್ ಇದೆ, ಯಾರಿಗೆ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ, ಇದ್ದಾಗ ಪೈಲ್ಸ್ ಹೆಮೊರಾಯ್ಡ್ಸ್ ಇರೋರಿಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಅವ್ರಿಗೂ ಕೂಡ HB ಕಮ್ಮಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟ್ ಇಸ್ ಹೆವಿ ಮೆನಸ್ಟ್ರಲ್ ಫ್ಲೋ ಅಂತ ಹೇಳ್ತೀವಿ. ಮುಟ್ಟು ಜಾಸ್ತಿ ಯಾರಿಗೆ ಹೋಗ್ತಾ ಇರುತ್ತೆ ಅವರಲ್ಲೂ ಕೂಡ HB ಜಾಸ್ತಿ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಪುವರ್ ಡೈಟ್ರಿ ಇಂಟೇಕ್ ಅಂತ ಹೇಳ್ತೀವಿ. ತುಂಬ ಸ್ಪೆಸಿಫಿಕ್ ಆಗಿ ಊಟ ಮಾಡ್ತಾರೆ, ತುಂಬ ಕಮ್ಮಿ ಊಟ ಮಾಡ್ತಾ ಇರ್ತಾರೆ. ಸೊ ಅವ್ರ ಹೈಟ್ಗೆ, ಅವ್ರ ವೇಟ್ಗೆ ಯಾವುದು ಮ್ಯಾಚ್ ಆಗದೆ ಇರೋ ಥರ ಊಟ ಮಾಡ್ತಾ ಇರ್ತಾರೆ. ಸೊ ಇನ್ ದ್ಯಾಟ್ ಕೇಸಸ್ ಆ ಥರ ಹುಡುಗಿರಲ್ಲಿ ಅಥವಾ ಆ ಥರ ಪೇಷಂಟ್ಸಲ್ಲೂ ತುಂಬ HB ಕಮ್ಮಿ ಆಗ್ತಾ ಬರುತ್ತೆ. ಸೊ ಸ್ಟಮಕ್ pH ಲೆವೆಲ್ ಅಂತ ಬಂದಾಗ, ನಾವು ಊಟ ಮಾಡಿರೋದು ಡೈಜೆಸ್ಟ್ ಆಗಿ ಅದನ್ನು ಅಬ್ಸಾರ್ಬ್ ಆಗಬೇಕು. ಇಫ್ ವಿ ಆರ್ ಟೇಕಿಂಗ್ ಅ ಐರನ್ ರಿಚ್ ಫುಡ್, ದೆನ್ ಐರನ್ ಶುಡ್ ಬಿ ಅಬ್ಸಾರ್ಬ್ಡ್. ಆವಾಗ ಮಾತ್ರ HB ಕಂಪೆನ್ಸೇಷನ್ ಆಗುತ್ತೆ. ಅದಕ್ಕೆ ಎನಫ್ ಅಮೌಂಟ್ ಆಫ್ pH ಲೆವೆಲ್ ಬೇಕಾಗುತ್ತೆ ಸ್ಟಮಕ್ಗೆ. ಆ pH ಲೆವೆಲ್ಲು ಬ್ಯಾಲೆನ್ಸ್ಡ್ ಇಲ್ಲ ಅಂತ ಅಂದಾಗ, ಅದು ತುಂಬ ಲೋ ಆದಾಗ ಕೂಡ ಅನೇಮಿಯಾ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇದನ್ನು ನಾವು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬೇಕು ಅಂತ ಅಂದಾಗ, ನಾವು ಎರಡು ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಫಸ್ಟ್ ಇಸ್ ಡೈಟ್ರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೆಕೆಂಡ್ ಇಸ್ ಯೋಗಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಡೈಟ್ರಿ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫುಡಲ್ಲಿ ತುಂಬ ಚೇಂಜ್, ಐರನ್ ರಿಚ್ ಫುಡನ್ನು ನಾವು ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಸೆಕೆಂಡ್ ಪಾಲಕ್ ಅಂತ ಹೇಳ್ತೀವಿ. ಪಾಲಕ್ ಯೂಸ್ ಮಾಡಿ, ಮತ್ತು ಬೀಟ್ರೂಟ್ ಯೂಸ್ ಮಾಡಿ, ಡೇಟ್ಸ್ ಯೂಸ್ ಮಾಡಿ, ಮತ್ತು ನಿಮಗೆ ಹನಿ ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಐರನ್ ರಿಚ್ ಫುಡ್ ಅಂತ ಹೇಳ್ತೀವಿ. ಹಣ್ಣು ಅಂತ ಬಂದಾಗ ಪೊಮೊಗ್ರನೇಟ್ಸು, ವಾಟರ್ಮೆಲನ್ಸು, ಈ ಥರದ್ದು ತುಂಬ ಜಾಸ್ತಿ ಯೂಸ್ ಮಾಡಿದಾಗೆ ನಿಮಗೆ HB ಕಂಪೆನ್ಸೇಷನ್ ಮಾಡಬಹುದು. ಆದರೆ ನೀವು ಈ ಡೈಟನ್ನು ತಗೋಬೇಕಾದಾಗ, ಇಫ್ ವಿ ಆರ್ ಟೇಕಿಂಗ್ ಅ ಐರನ್ ರಿಚ್ ಫುಡ್ ಆಲ್ಸೋ, ದೆನ್ ಅಬ್ಸಾರ್ಪ್ಷನ್ ಆಫ್ ದ್ಯಾಟ್ ಐರನ್ ರಿಚ್ ಫುಡ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಆ ಐರನ್ನು ಫುಡಿಂದ ಅಬ್ಸಾರ್ಬ್ ಆಗಬೇಕು ಅಂತ ಅಂದರೆ ಟೂ ಇಂಪಾರ್ಟೆಂಟ್ ಥಿಂಗ್ಸ್, ವೆರಿ ಇಂಪಾರ್ಟೆಂಟ್. ಒಂದು ಸಿಟ್ರಸ್ ಫುಡ್ ಇರಬೇಕು, ಇನ್ನೊಂದು ಅಥವಾ ಕಾಪರ್ ಫುಡ್ ಇರಬೇಕು. ಇವೆರಡು ಅಂತ ಅಂದಾಗ, ಲೆಮನ್ ಏನೇ ಯೂಸ್ ಮಾಡಿ, ಈಗ ನೀವು ಪಾಲಕ್ ಕಂಪೆನ್ಸೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಪಾಲಕ್ ಸೂಪ್ ತಗೋತೀರಾ ಅಂತ ಅಂದರೆ ಅದರಲ್ಲಿ ಒಂಚೂರು ಸಿಟ್ರಸ್, ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ. ವೈಲ್ ಟೇಕಿಂಗ್ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದಾಗ ನೀವು ತೊಗೊಂಡಿರೋ ಫುಡಲ್ಲಿ ಐರನ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ HB ಕಂಪೆನ್ಸೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡಬೇಕು ಅಂತ ಅಂದಾಗ ಸಿಟ್ರಸ್ ಆ್ಯಂಡ್ ಕಾಪರ್ ರಿಚ್ ಫುಡ್ಸನ್ನು ಇನ್ವಾಲ್ವ್ ಮಾಡಿ ಅಂತ ಹೇಳ್ತೀವಿ. ಕಾಪರ್ ರಿಚ್ ಫುಡ್ ಅಂತ ಬಂದಾಗ ತಿಲ್ ಅಂತ ಹೇಳ್ತೀವಿ. ವೈಟ್ ತಿಲ್ ಬರುತ್ತೆ, ಪಂಪ್ಕಿನ್ ಸೀಡ್ಸ್ ಬರುತ್ತೆ, ಮತ್ತು ಬ್ಲ್ಯಾಕ್ ತಿಲ್ ಅಂತ ಹೇಳ್ತೀವಿ, ಕರಿ ಎಳ್ಳು, ಈ ಥರದ್ದು ಕೂಡ ನೀವು ಇನ್ವಾಲ್ವ್ ಮಾಡ್ಕೋಬೋದು. ಇದು ಅಬ್ಸಾರ್ಪ್ಷನ್ಗೆ. ನೀವು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀರಾ ಅಂತ ಅಂದರೆ, ಅಥವಾ ಬೀಟ್ರೂಟ್ ಸಬ್ಜಿ ಮಾಡ್ಕೊಂಡು ತಿಂತಾ ಇದ್ದೀರಾ ಅಂತ ಅಂದರೆ, ಅದರಲ್ಲಿ ನೀವು ಕೊಕೊನಟ್ ಶ್ರೆಡ್ಸ್ ಅದ್ರ ಜೊತೆಗೆ ಲೆಮನ್ ಜ್ಯೂಸ್ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಯಾಲೆಡ್ ತಿಂತಾ ಇದ್ದೀರಾ ಅಂತ ಅಂದರೆ, ಅದರಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಮಿಕ್ಸ್ ಮಾಡಿಕೊಂಡು ನೀವು ತಿಂದರೆ ಅದು ಐರನ್ ಅಬ್ಸಾರ್ಪ್ಷನ್ನು ಸರಿಯಾಗಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ದಿಸ್ ಈಸ್ ಆಲ್ ಡೈಟ್ರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಯೋಗಿಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ವಾಕಿಂಗ್ ಮಾಡಿ, ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಜಾಗಿಂಗ್ ಮಾಡಿ ಅಥವಾ ವಾಕಿಂಗ್ ಮಾಡಿ, ಫ್ರೆಶ್ ಮಾರ್ನಿಂಗ್ ವಾಕ್ ಮಾಡಿ ಅಂತ ಹೇಳ್ತೀವಿ. ಸೊ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆದರೆ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ. ಫಸ್ಟ್ ಆಸನಾಸ್ ಅಂತ ಬಂದಾಗ
ಸರ್ವಾಂಗಾಸನ ಅಂತ ಹೇಳ್ತೀವಿ, ಪಶ್ಚಿಮೋತ್ಥಾನಾಸನ ಅಂತ ಹೇಳ್ತೀವಿ. ಆ್ಯಂಡ್ ನಾನು ಹೇಳೋದು ಅನುಲೋಮ ವಿಲೋಮ ಅಂತೂ ಎಲ್ಲರೂ ಮಾಡ್ತೀವಿ. ಅದ್ರ ಜೊತೆಗೆ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿ, ಶಿಥಿಲಿ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಉಜ್ಜಯಿ ಪ್ರಾಣಾಯಾಮ ಮಾಡಿ ಅಂತಲೂ ಹೇಳ್ತೀವಿ. ಇದರಿಂದ ಕೂಡ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಮುದ್ರಾಸ್ ಅಂತ ಬಂದಾಗ ವಾಯು ಮುದ್ರಾ ಅಂತ ಹೇಳ್ತೀವಿ, ಆ್ಯಂಡ್ ಪ್ರಾಣ ಮುದ್ರಾ ಅಂತ ಹೇಳ್ತೀವಿ, ಅಪಾನ ಮುದ್ರಾ ಅಂತ ಹೇಳ್ತೀವಿ. ಈ ಮುದ್ರಾಗಳು ಕೂಡ ನಿಮಗೆ HB ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಎಷ್ಟೋ ಜನ ಕೇಳ್ತಾರೆ ಲಿಟಲ್ ಬಿಟ್ ಆಫ್ ಗುಡ್ ರೆಸಿಪೀಸ್ ಅಂತ ಬಂದಾಗ ಇಂಪಾರ್ಟೆಂಟ್ ಸಿಂಪಲ್ ರೆಸಿಪೀಸ್ ಹೇಳ್ತೀನಿ. HB ಇನ್ಕ್ರೀಸ್ ಮಾಡೋ ರೆಸಿಪಿ ಅಂತ ಬಂದಾಗ ಒಂದು ಗುಡ್ ಲಿಕ್ವಿಡ್, ದಟ್ ಇಸ್ ಒಂದು ಜ್ಯೂಸ್ ಅಂತ ಹೇಳ್ತೀವಿ. 5 ರಿಂದ 10 ಆಲ್ಮಂಡ್ಸನ್ನು ತಗೊಳ್ಳಿ, ಬದಾಮನ್ನು ತಗೊಳ್ಳಿ, ಅದನ್ನು ನೀರಲ್ಲಿ ಅಥವಾ ಹಾಲಲ್ಲಿ ಸೋಪ್ ಮಾಡಿ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಆ 10 ಆಲ್ಮಂಡ್ಸನ್ನು ನೀರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ, ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಲ್ಮಂಡ್ ಮಿಲ್ಕ್ ಬರುತ್ತೆ ನಮಗೆ. ಆ ಆಲ್ಮಂಡ್ ಮಿಲ್ಕಲ್ಲಿ ನಾವು ಆ್ಯಡ್ ಮಾಡೋದೇನು ಅಂತಂದರೆ ಹನಿ ಅಂತ ಹೇಳ್ತೀವಿ. ಓಕೆ, ಆರೆಲ್ಸ್ ಜಾಗರಿ ಪೌಡ್ರ್, ಎರಡರಲ್ಲಿ ಒಂದು ಮಿಕ್ಸ್ ಮಾಡ್ಕೋಬೋದು ನೀವು. ಆ ಆಲ್ಮಂಡ್ ಮಿಲ್ಕ್ಗೆ ತಿಲ್ ಅಂತ ಹೇಳ್ತೀವಿ, ಅಂದರೆ ಸೆಸಮೆ ಸೀಡ್ಸ್, ಎಳ್ಳು ಅಂತ ಹೇಳ್ತೀವಿ, ವೈಟ್ ಎಳ್ಳು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸೋಕ್ಡ್ ಚಿಯಾ ಸೀಡ್ಸ್ ಅಂತ ಹೇಳ್ತೀವಿ, ಅಂದರೆ ಕಾಮಕಸ್ತೂರಿ ಬೀಜನ ಸೋಕ್ ಮಾಡಿಬಿಟ್ಟು ಏನು ಯೂಸ್ ಮಾಡ್ತೀವಿ, ಅದನ್ನು 1 ಸ್ಪೂನ್ ಆಫ್ ಸೋಕ್ಡ್ ಚಿಯಾ ಸೀಡ್ಸು, ಮತ್ತು ಬ್ಲ್ಯಾಕ್ ಸೆಸಮೆ ಸೀಡ್ಸ್, ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಇನ್ ದಿಸ್ ಜ್ಯೂಸಸ್. ಬ್ಲ್ಯಾಕ್ ಸೆಸಮೆ ಸೀಡ್ಸ್ ವಿಚ್ ಇಸ್ ವೆರಿ ರಿಚ್ ಇನ್ ಕಾಪರ್ ಅಂತ ಹೇಳ್ತೀವಿ. ಸೊ ಐರನ್ ಎಬ್ಸಾರ್ಬ್ ಮಾಡೋದಕ್ಕೆ ಕಾಪರ್ ವೆರಿ ಇಂಪಾರ್ಟೆಂಟು. ಸೊ ಏನು ಆಲ್ಮಂಡ್ ಮಿಲ್ಕ್ಗೆ 1 ಸ್ಪೂನ್ ಆಫ್ ಬ್ಲ್ಯಾಕ್ ಸೆಸಮೆ ಪೌಡರ್, ಅಂದರೆ ಕರಿ ಎಳ್ಳಿನ ಪೌಡರು ಪ್ಲಸ್ ಜಾಗರಿ ಪೌಡ್ರು ಅಥವಾ ಹನಿ, ಇದು 4 ಮಿಕ್ಸ್ ಮಾಡಿಬಿಟ್ಟು ದಿನ 1 ಟೈಮು ಇದನ್ನು ನಾವು ಕುಡಿತಾ ಬಂದಾಗ ನಿಮ್ಮ HB ಕಂಪೆನ್ಸಿಯೇಷನು ತುಂಬ ಈಸಿಯಾಗಿ ಆಗುತ್ತೆ. ಅಂದರೆ ತುಂಬ HB ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಹಿಮೋಗ್ಲೋಬಿನ್. ಈ ಥರ ದಿನ 1 ಹಾಗೆ ಇದನ್ನು ಕಂಟಿನ್ಯೂಷನ್ ಆಗಿ ನಿಮ್ಮ ದಿನಚರಿಯಲ್ಲಿ ಇಟ್ಕೊಂಡು ಹೋದಾಗ ನಿಮ್ಮ ಹಿಮೋಗ್ಲೋಬಿನ್ ಈಸಿಯಾಗಿ ಇಂಪ್ರೂವ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.